ನಮಸ್ಕಾರ. ನಾನು ಜಗದೀಶ್ ಶೆಟ್ಟಿ, ಜಗ್ಗಿ ಆರ್ಟ್ಸ್ ಕ್ರಿಯೇಷನ್ಸಿಂದ. ಮೊದಲಿಗೆ ನಾವು ಈ ಥರ ಅಕ್ರಲಿಕ್ ಬೋರ್ಡ್ ಮಾಡೋದು. ಅಕ್ರಲಿಕ್ ಬೋರ್ಡ್ ಅಂತ ನೋಡಿ ಯಾವ ರೀತಿ ಕಾಣಿಸುತ್ತೆ. ಗ್ಲಾಸ್ ಮಿರರ್ ಥರ ಕಾಣಿಸುತ್ತೆ. ಇದು ಸೇಮ್ ಮಿರರ್ ಥರ ಇರುತ್ತೆ. ಈ ಥರ ಬೋರ್ಡ್ ಮಾಡಬೇಕಾದ್ರೆ ನಾವು ಮೊದಲಿಗೆ ಈ ಥರ ಒಂದು ಕ್ಲಿಯರ್ ಮೇಲೆ ಈ ಥರ ರಿವರ್ಸ್ ಪ್ರಿಂಟ್ ತೊಗೊಬೇಕು. ಈ ಥರ ಕ್ಲಿಯರ್ ಮೇಲೆ ರಿವರ್ಸ್ ಪ್ರಿಂಟ್ ನಾವು ಏನು ಡಿಸೈನ್ ಮಾಡಿರ್ತೀವಿ ಆ ಡಿಸೈನ್ನ ಮಿರರ್ ಮಾಡ್ಕೋಬೇಕು. ಮಿರರ್ ಮಾಡಿಕೊಂಡು ಈ ಥರ ಪ್ರಿಂಟ್ ತೊಗೊಬೇಕು. ಪ್ರಿಂಟ್ ತೊಗೊಂಡು ಈ ಎಕ್ಸ್ಟ್ರಾ ವೈಟ್ ಏನೇನು ಇರ್ತದೆ ಅದನ್ನೆಲ್ಲ ಹೀಗೆ ಕಟ್ ಮಾಡ್ಕೋಬೇಕು. ಹಿಂಗೆ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಏನು ವೈಟ್ ಏನಿರುತ್ತೆ ಅದನ್ನೆಲ್ಲ ಹೀಗೆ ಕಟ್ ಮಾಡ್ಕೊಬಿಡಿ. ನೆಕ್ಸ್ಟು ನೀವು ಒಂದು ವೈಟ್ ವಿನೈಲ್ ತೊಗೊಳ್ಳಿ. ವೈಟ್ ವಿನೈಲ್ನ ಏನು ಮಾಡಬೇಕು ಅಂತಂದರೆ, ನಾವು ಏನು ಇಮೇಜ್ ಇರ್ತದೆ ಮಿರರ್ ಇಮೇಜು ರಿವರ್ಸ್ ಪ್ರಿಂಟಿಂಗ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನ ಹೀಗೆ ಈ ಕಡೆ ಕಟ್ ಮಾಡ್ಕೊಂಬಿಡಿ. ಹೀಗೆ ನೋಡಿ, ಸ್ಕೇಲ್ ಇಟ್ಕೊಂಬಿಟ್ಟು ಸೊ ಒಂದು ಅಂದಾಜಾಗಿ ಮಾಡಿದ್ರು ನಡೀತದೆ. ಅಂದಾಜಾಗೆ ಈ ಥರ ಕಟ್ ಮಾಡ್ಕೊಂಬಿಡಿ. ಹೀಗೆ ನೋಡಿ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಿ, ಕಟ್ ಮಾಡ್ಕೊಳ್ಳಿ. ಆ ಕಡೆಗೂ ಒಂದು ಅರ್ಧ ಇಂಚ್ ಬಿಟ್ಟು ಹಂಗೆ ಕಟ್ ಮಾಡ್ಕೊಳ್ಳಿ. ಹಿಂಗೆ ಅದಾದಮೇಲೆ ನೆಕ್ಸ್ಟು ಈ ಥರ ವೈಟ್ ಅಕ್ರಾಲಿಕ್ದು ಕ್ಲಿಯರ್ದು ಶೀಟ್ ಬರ್ತೈತೆ, 3mm ಶೀಟು. ಅದು ಶೀಟ್ ತೊಗೊಂಡು ಈ ಥರ ಬ್ರೌನಿಷ್ ಅಂತಂತ ಏನಿರ್ತದೆ ಅದು ಎರಡೂ ಬದಿಯಲ್ಲಿ ಬ್ರೌನಿಷ್ ಇರ್ತದೆ. ಅದು ಆ ಎರಡೂ ಬದಿ ಬ್ರೌನ್ ಇರೋದನ್ನ ನಾವು ಏನು ಪ್ರಿಂಟಿಂಗ್ ಏನಿರ್ತದೆ ಅದಕ್ಕಿಂತ ಸ್ವಲ್ಪ ಒಂದು ಇಂಚ್ ಎಕ್ಸ್ಟ್ರಾ ಬಿಡಿಸ್ಕೋಬೇಕಾಗತ್ತೆ. ಬಿಡಿಸ್ಕೊಂಡೆಲ್ಲ ಸ್ವಲ್ಪ ಅದನ್ನೆಲ್ಲ ಶಾಂಪೂ ವಾಟರ್ಗಳು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ, ಅದು ಸಣ್ಣ ಸಣ್ಣ ಡಾಟ್ಸ್ಗಳು ಏನಾದ್ರು ಇರಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಫುಲ್ಲು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಬೇಕು. ನೆಕ್ಸ್ಟ್ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಏನು ರಿವರ್ಸ್ ಪ್ರಿಂಟ್ ಹಾಕಿರ್ತೀವಿ ಅದನ್ನು ಓಪನ್ ಮಾಡಿದಾಗ ನಮ್ಗೆ ಡೈರೆಕ್ಟಾಗಿ ಈ ಥರ ಕಾಣಿಸುತ್ತೆ. ಅದು ಈ ಥರ ಕಾಣಿಸುತ್ತಲ್ವ, ಅದನ್ನು ಸಪ್ರೇಟ್ ಮಾಡ್ಕೊಂಡು ಹಿಂಗೆ ಪೇಪರ್ನ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡ್ಕೊಂಡಾಗ ನೋಡಿ ಅದು ನೋಡಿ ಈ ಥರ ಕಾಣಿಸುತ್ತೆ ನಮಗೆ. ಮಿರರ್ ಪ್ರಿಂಟಿಂಗ್ ಇದು ರಿವರ್ಸ್ ತೆಗೆದಾಗ ನಮ್ಗೆ ಈ ಥರ ಕಾಣುತ್ತೆ. ಈ ಥರ ಇದನ್ನು ಏನು ಮಾಡಿದಾಗ ನಾವು ಪ್ರಿಂಟಿಂಗು ಇದ್ರ ಮೇಲೆ ನಾವು ಶಾಂಪೂ ವಾಟರ್ ಹಾಕ್ಕೋಬೇಕು. ಶಾಂಪೂ ವಾಟರ್ ಹಾಕ್ಕೊಬೇಕು. ಯಾಕೆಂದರೆ ಅಂಟ್ಸೋಕ್ಕೆ ಅಲೈನ್ಮೆಂಟ್ ಮಾಡೋಕ್ಕೆ ನಮಗೆ ಶಾಂಪೂ ವಾಟರ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಸುಮ್ಮನೆ ಹಿಂಗೆ ಹಾಕಿದ್ರೆ ಲಾಕ್ ಆಗಿಬಿಡ್ತದೆ. ಅದು ಆಟೋಮೆಟಿಕ್ಕಾಗಿ ಲಾಕ್ ಆಗಿಬಿಡ್ತದೆ. ಆ ಕಡೆ ಈ ಕಡೆ ಜರ್ಗ್ಸೋಕ್ಕೆ ಬರೋದಿಲ್ಲ. ನಾವೇನು ಮಾಡಬೇಕಂದ್ರೆ ಲೆಫ್ಟ್ ಸೈಡು ಮತ್ತು ಬಾಟಮ್ ಏನಿದೆ ಆ ಸೈಡ್ ಎರಡು ಸೈಡು ಅಲೈನ್ಮೆಂಟ್ ನೋಡಿಕೊಂಡು ಹಿಂಗೆ ಹಾಕ್ಕೊಬಿಟ್ಟು ಆ ನೀರು ಶಾಂಪೂ ವಾಟರು ಇನ್ಸೈಡ್ ಇರ್ತದಲ್ಲ ಅದನ್ನೆಲ್ಲ ಹಿಂಗೆ ಸ್ವಲ್ಪನೇ ಹಿಂಗೆ ಒಂದು ರಬ್ಬರು ಸ್ಕ್ರೂಜರ್ ಬರ್ತೈತೆ. ಆ ಸ್ಕ್ರೂಜರ್ ಸಹಾಯದಿಂದ ನಾವು ಅದನ್ನೇನು ಮಾಡಬೇಕು, ಫುಲ್ ನೀರಿನೆಲ್ಲೂ ಹೊರಗಡೆ ಹಾಕೋದ್ರಿಂದ ಆವಾಗ ಅದು ಲಾಕ್ ಆಗಿರ್ತದೆ. ನಾವು ಉಲ್ಟಾ ಮಾಡಿದಾಗ ನಿಮಗೆ ನೋಡಿ ಈ ಥರ ಕಾಣಿಸುತ್ತಿದೆ ಏನು ಕ್ಲಿಯರ್ದು ಬೋರ್ಡು. ಈ ಕ್ಲಿಯರ್ ಬೋರ್ಡು ನೋಡಿ ಈ ಥರ ಉಲ್ಟಾ ಮಾಡಿದಾಗ ನಮಗೆ ಈ ಥರ ಡಿಸ್ಪ್ಲೇ ಕಾಣ್ತಾ ಇರ್ತದೆ. ಇದನ್ನೆಲ್ಲನೂ ನೀಟಾಗಿ ಇದರದ್ದು ಬ್ರೌನಿಶ್ ಪೇಪರ್ ಏನೇನಿರ್ತದೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ಕಟಿಂಗ್ ಮಾಡೋದಕ್ಕೆ ನೆಕ್ಸ್ಟು ಈ ಕಟಿಂಗ್ ಮಾಡಬೇಕಾದ್ರೆ ಅದ್ರ ಮೇಲೆ ಬ್ಲೇಡ್ ಇಡ್ತೀವಲ್ವ ಅದು ಜಾರ್ತದೆ ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಗೆ ಒಂದು ಬಟ್ಟೆ ತೊಗೊಂಡು ಬಟ್ಟೆನೆಲ್ಲ ಒರೆಸ್ಕೊಂಡ್ಬಿಡ್ಬೇಕು. ಒರೆಸೋದ್ರಿಂದ ಏನಾಗುತ್ತೆ, ಈ ನಾವು ಸ್ಕೇಲ್ ಇಟ್ಟು ಕಟ್ ಮಾಡೋಕ್ಕೆ ಹೋದಾಗ ನೀರಿದ್ದರೆ ಅದು ಜಾರ್ತದೆ. ಅದು ಆ ಕಡೆ ಈ ಕಡೆ ಜಾರ್ತದೆ, ಕಟಿಂಗು ಪಕ್ಕ ಬರೋದಿಲ್ಲ. ಇದರಿಂದ ಎಲ್ಲ ನಾವು ಈ ಥರ ನೀಟಾಗಿ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಬೇಕು. ಫುಲ್ಲು ಡ್ರೈ ಆದಮೇಲೆ ನಾವು ಒಂದು ಸ್ಕೇಲ್ ಬರ್ತದೆ, ಕಬ್ಬಿಣದ್ದು ಒಂದು ಸ್ಕೇಲ್ ತೊಗೋಬೇಕು. ಆ ಕಬ್ಬಿಣದ ಸ್ಕೇಲ್ ಬರ್ತದಲ್ಲ, ನಾವು ಏನು ಡಿಸೈನ್ಸ್ ಏನಿರ್ತದೆ ಆ ಡಿಸೈನ್ಗೆ ಪಕ್ಕ ಮಾರ್ಕಿಂಗ್ ಇಟ್ಕೋಬೇಕು. ಮಾರ್ಕಿಂಗ್ ಇಟ್ಕೊಂಡು ನಿಧಾನಕ್ಕೆ ನೋಡಿ ಈ ಥರ ಒಂದು ಕಟ್ರ್ ಸಿಗುತ್ತೆ. ಈ ಥರ ಒಂದು ಕಟ್ರು, ಆ ಕಟ್ರ್ ಸಹಾಯದಿಂದ ನಿಧಾನಕ್ಕೆ ಹಿಂಗೆ ಸ್ವಲ್ಪನೇ ಲೈಟಾಗಿ, ಜಾಸ್ತಿ ಫೋರ್ಸ್ ಕೊಡಬೇಡಿ, ನಿಧಾನಕ್ಕೆ ಫಸ್ಟು ಒಂದು ಲೈಟಾಗಿ ಒಂದು ಗೆರೆ ಹೇಳ್ಕೊಳ್ರಿ ಫಸ್ಟು. ಆಮೇಲೆ ನಿಧಾನಕ್ಕೆ ಹಂಗೆ ಗೆರೆ ಮೇಲೆ ಗೆರೆ ನಿಧಾನಕ್ಕೆ ಸ್ವಲ್ಪನೇ ಹಂಗೆ ಗೆರೆ ಎಳಿತಾ ಇರಿ. ಹಂಗೆ
ಸ್ವಲ್ಪ ಒಂದು 4 ಸಲ ಒಂದು 5 ಸಲ ಹಾಗೆ ನಿಧಾನಕ್ಕೆ ಎಳಿಬೇಕು. ಜಾಸ್ತಿ ಫೋರ್ಸಾಗಿ ಅಮುಕಬಾರ್ದು, ಪ್ರೆಸ್ ಮಾಡಬಾರ್ದು. ಆಮೇಲೆ ಸ್ಕೇಲ್ ತೆಗೆದ್ಬಿಟ್ಟು ಅಲ್ಲಿ ಲೈನ್ಸ್ ಇರ್ತದೆ, ಆ ಲೈನ್ಸ್ ಮೇಲೆಣ್ಣೆ ನಿಧಾನವಾಗಿ ಮತ್ತೆ ಸ್ವಲ್ಪನೇ ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ತಾಯಿರಿ. ಹಿಂಗೆ ಕಟ್ ಮಾಡ್ತಾ ಇರೋದ್ರಿಂದ ಅದೇನಾಗುತ್ತೆ, ಸ್ವಲ್ಪ ಡೀಪ್ ಆಗ್ತಾ ಇರ್ತದೆ. ಹಾಗೆ ಫ್ರೆಶ್ ಮಾಡಿಕೊಂಡು ಕಟಿಂಗ್ ಮಾಡೋದ್ರಿಂದ ಸ್ವಲ್ಪ ನಾವು ನೆಕ್ಸ್ಟ್ ಹಿಂಗೆ ಬೋರ್ಡ್ನ ಹಿಂಗೆ ಕೈಯಲ್ಲೇ ಬೇಕಾದ್ರೆ ಹಿಂಗೆ ಕಟ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟು ಹಿಂಗೆ ಕಟ್ ಮಾಡಿ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಡು ಬೇಕಾದ್ರೆ ಸ್ವಲ್ಪ ಹಿಂಗೆ ಬೋರ್ಡ್ನ ತಿರುಗಿಸ್ಕೊಂಡು ಆ ಕಡೆ ಮೂಲೆನೂ ಸ್ವಲ್ಪ ಆ ಕಡೆ, ಯಾಕಂದರೆ ನಾವು ಹಿಂಗೆ ಬ್ಲೇಡ್ ಇಡಬೇಕಾದ್ರೆ ಸ್ವಲ್ಪ ಎಡ್ಜ್ ಬಿಟ್ಟು ಆಗಿ ಎಷ್ಟು ಈ ಥರ. ಓಕೆ, ಫೈನಲಾಗಿ ಬೋರ್ಡ್ ನಿಮಗೆ ಈ ಥರ ಬರ್ತದೆ ನೋಡಿ, ಎಷ್ಟು ಲುಕ್ಕಾಗಿರ್ತದೆ. ಈ ಥರ ಆಫೀಸ್ ಬೋರ್ಡ್ಗಳು ಕೂಡ ಮಾಡ್ಕೋಬೋದು ನೀವು, ಎಷ್ಟು ನೀಟಾಗಿರ್ತದೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಜಗ್ಗಿ ಆರ್ಟ್ಸ್ ಕ್ರಿಯೇಷನ್ಸ್ ಜಗದೀಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.